ಮಲ್ನಾಡ್ ಪ್ರದೇಶ ವನ್ಯಜೀವಿಗಳಿಗೆ ಸ್ವರ್ಗ. ಅಲ್ಲಿ ಎಲ್ಲಾ ಜೀವಿಗಳಿಗೂ ಸ್ವಾಗತ ಇದೆ. ನೀನು ಮನುಷ್ಯ, ಅದು ಪ್ರಾಣಿ ಅನ್ನೋ ಸಪರೇಟ್ ಫೇವರಿಸಂ ಇಲ್ಲ. ಆ ಭಾಗವನ್ನ ಸಮತೋಲನವಾಗಿರುವಂತೆ ಮಾಡಿದ್ದ ಜೀವಿಗಳಲ್ಲಿ ಈ ಆನೆಗಳ ಪಾತ್ರ ಅಗಾಧ. ಪ್ರಕೃತಿಗೆ ಪರಮಾಪ್ತ ಸ್ನೇಹಿತರು ಇವರು. ಆ ನಿಸರ್ಗಧಾಮವನ್ನ, ಕಾಡು ಪ್ರದೇಶವನ್ನ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಅಕ್ವೈರ್ ಮಾಡಿಕೊಂಡು ಜೀವನ ಮಾಡೋಕಂತ ಒಂದಷ್ಟು ಜನ, ಹಾಳು ಮಾಡೋಕಂತ ಒಂದಷ್ಟು ಜನ ಬಂದು ಟೇಪ್ ಕಟ್ ಮಾಡಿ ಜ್ಯೋತಿ ಬೆಳಗಿದ್ರು. ಅವ್ರಿಗಲ್ಲಿ ಬದುಕೋ ರೈಟ್ಸ್ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಇವುಗಳನ್ನ ಬದುಕೋಕೆ ಯಾಕೆ ಬಿಡ್ತಿಲ್ಲ ಅನ್ನೋ ಪ್ರಶ್ನೆ ಇದೆ. ಒಬ್ರು ಹೇಳ್ತಾರೆ, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕಾಡಲ್ಲಿ ಅಕೇಶಿಯಾ ಬೆಳೆದು ಸಸ್ಯಗಳೆಲ್ಲ ಹಾಳಾದ್ವು ಅಂತ. ಆ ಮರದ ಎಲೆ ಬಿದ್ದ ಜಾಗದಲ್ಲಿ ಒಂದೇ ಒಂದು ಸಸಿ ಚಿಗುರಲ್ಲ ಅಂತ. ತಾವಿದ್ದಾಗ ಕಾಡಾಗಿದ್ದ ಜಾಗ ಅವು ಬಂದು ನೋಡೋ ಅಷ್ಟೊತ್ತಿಗೆ ಕಾಫಿ ಅಥವಾ ಟೀ ಎಸ್ಟೇಟ್ಗಳಾಗೋಗಿರುತ್ತೆ. ಅವೇನೋ ಬರ್ತವೆ. ಜನ ಗಾಬರಿ ಬಿದ್ದು ಓಡಿಸೋ ಪ್ರಯತ್ನದಲ್ಲಿ ಒಂದಷ್ಟು ಪ್ರಯೋಗ ಮಾಡ್ತಾರೆ. ಏನು, ಪಟಾಕಿ ಹೊಡಿತಾರೆ, ಕೆಲವರು ಗುಂಡು ಹೊಡಿತಾರೆ. ಆನೆಗಳ ಗುಂಪು ಓಡೋಕ್ ಶುರು ಮಾಡ್ತವೆ, ಕಿಲೋಮೀಟರ್ ಗಟ್ಲೆ ಓಡಿಸ್ತಾರೆ. ಗೊತ್ತಿರ್ಲಿ ಕಣ್ರಿ, ಆ ಗುಂಪಲ್ಲಿ 1 ತಿಂಗಳು ಮರಿನೋ 2 ತಿಂಗಳು ಮರಿನೋ, ಯಾಕೆ ಗರ್ಭಿಣಿ ಆನೆ ಅಂತವಿರ್ತವೆ. 8 ಕಿಲೋಮೀಟರ್ ಓಡಿ ಓಡಿ ಗರ್ಭಸ್ಥವಾಗಿದ್ದ ನಿದರ್ಶನಗಳು ಇವೆ. ಒಂದೊಂದ್ಸಲ ಅನ್ಸುತ್ತೆ ಪ್ರಾಣಿಗಳಿಗೇ ಅಂತ ಸಪರೇಟ್ ಪ್ಲಾನೆಟ್ ಇರ್ಬೇಕಿತ್ತು ಅಂತ.